ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕಿಬಿಟ್ಟಿರೋ ಬಳೆ ತುಂಬ ಇರುತ್ತೆ ನಮ್ಮ ಹತ್ರ. ಅದನ್ನು ಹಾಳಾಗಿರೋದು ಇಲ್ಲ, ಕಲ್ಲರು ಪೇಡ್ ಆಗಿರಲ್ಲ, ಅದನ್ನು ಎಸೆಯೋಕ್ಕೂ ಮನಸ್ಸು ಬರಲ್ಲ. ಅಂದರೆ ಹಾಕಿ ಬೇಜಾರಾಗಿರತ್ತಲ್ಲ, ಆ ಬಳೆಯಿಂದ ಇವತ್ತು ಸುಂದರವಾದ ವಸ್ತುನ ಮಾಡೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತು ಸುಂದರವಾದ ಈ ಬಳೆಯನ್ನು ಉಪಯೋಗಿಸ್ಕೊಂಡು ಏನು ಮಾಡೋದು ಅಂತ ನೋಡಿಬಿಡೋಣವಾ. ನೋಡಿ, ನಾನಿಲ್ಲಿ ಬಳೆ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಬಾಲ್ ಚೈನು, ಸ್ಟೋನ್ ಚೈನು, ಸಿಲ್ಕ್ ಥ್ರೆಡ್ಡು, ಮತ್ತು ಗ್ಲೂ, ಮತ್ತು ಈ ರೀತಿ ಚಿಕ್ಕ ಸೈಜಿನ ಕುಂದನ್. ಅಂದರೆ ಬಳೆನ ಸೈಜ್ ನೋಡಿಕೊಂಡು ನೀವು ಕುಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಸಿಲ್ಕ್ ಥ್ರೆಡ್ನಿಂದ ನಾನು ಈ ರೀತಿ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ. ಈ ದಾರಾನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಲಿಂಕನ್ನು ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಆವಾಗ ನಿಮಗೆ ದಾರ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗತ್ತೆ. ನೋಡಿ, ಇವಾಗ ಈ ಬಳೆನ ಹೀಗೆ ತೊಗೊಂಡ್ಬಿಟ್ಟು ಇಲ್ಲೊಂದು ಸ್ವಲ್ಪ ನಾನು ಸುತ್ತಲೂ ಹೀಗೆ ಗ್ಲೂ ಹಾಕ್ತಾಯಿದ್ದೀನಿ. ನಂತರ ಈ ಥ್ರೆಡ್ನ ಒಂದು ಸೈಡಿಂದ ಹೀಗೆ ತೊಗೊಂಡ್ಬಿಟ್ಟು ಈ ಗ್ಲೂ ಮೇಲ್ಗಡೆ ಹೀಗೆ ಸ್ಟಿಕ್ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಗ್ಲೂ ಹಾಕ್ಕೊಂಡು ದಾರ ಅಷ್ಟನ್ನು ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು, ದಾರ ಎಲ್ಲೂ ಬಿಡದೇ ಇರೋ ರೀತಿ. ನಂತರ ಒಂದು ರೌಂಡ್ ಆದಮೇಲೆ ಹೀಗೆ ಬಳೆಗೆ ನೀಟಾಗಿ ಸಿಲ್ಕ್ ಥ್ರೆಡ್ನ ಸುತ್ತುತ್ತಾ ಹೋಗಬೇಕು. ಒಂದು ದಾರನೂ ಮಿಸ್ ಆಗಬಾರ್ದು, ಆವಾಗ ನಮಗೆ ಬಳೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ನೋಡಿ, ಹೀಗೆ ನೀಟಾಗಿ ಟೈಟಾಗಿ ಸುತ್ತುತ್ತಾ ಹೋಗಬೇಕು. ನೋಡಿ, ಇವಾಗ ಫುಲ್ ಬಳೆಗೂ ಸುತ್ತಿಯಾಗಿದೆ. ನಂತರ ಕೊನೆಗೆ ಇಲ್ಲಿ ಒಂದು ಸ್ವಲ್ಪ ಲಾಸ್ಟ್ಗೆ ಗ್ಲೂನ ಹಾಕಿಬಿಟ್ಟು ಈ ಥ್ರೆಡ್ನ ಟೈಟಾಗಿ ಪ್ರೆಸ್ ಮಾಡಬೇಕು. ನಂತರ ನೋಡಿ, ಇವಾಗ ಫುಲ್ ಬಳೆಗೂ ಸಿಲ್ಕ್ ಥ್ರೆಡ್ಡು ಸುತ್ತಿ ರೆಡಿಯಾಗಿದೆ. ಎಷ್ಟೊಂದು ಹೊಸ ಲುಕ್ ಬಂದಿದೆ ಅಲ್ವಾ. ಇವಾಗ ಹಳೆ ಬಳೆಗೆ ಹೊಸ ಲುಕ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇವಾಗ ಬಳೆನ ಹೀಗೆ ಹಿಡ್ಕೊಂಡ್ಬಿಟ್ಟು ಇಲ್ಲೊಂದು ಸ್ವಲ್ಪ ಗ್ಲೂ ಹಾಕ್ಕೋತಾ ಇದ್ದೀನಿ. ನಂತರ ಸೆಂಟರಲ್ಲಿ ಗ್ಲೂ ಹಾಕಿದ್ನಲ್ಲ, ಅದರ ಮೇಲ್ಗಡೆ ಕುಂದನ್ನು ಸ್ಟಿಕ್ ಮಾಡಿದ್ದೀನಿ. ನಂತರ ನೋಡಿ, ಈ ಗ್ಲೂನ ಸುತ್ತಲೂ ಹೀಗೆ ಸ್ಟೋನ್ ಚೈನ್ನ ಸ್ಟಿಕ್ ಮಾಡಬೇಕು. ನೀಟಾಗಿ ಸುತ್ತಲೂ ಸ್ಟಿಕ್ ಮಾಡ್ಕೋಬೇಕು, ರೌಂಡ್ ಶೇಪಲ್ಲಿ ಬರಬೇಕು. ನಂತರ ಎಕ್ಸ್ಟ್ರಾ ಇರೋ ಚೈನ್ನ ಕಟ್ ಮಾಡಿದರೆ ಆಯಿತು. ನೋಡಿ, ಮತ್ತು ನಾನಿಲ್ಲಿ ಇದ್ರ ಸುತ್ತಲೂ ಹೀಗೆ ಫಸ್ಟು ಬಾಲ್ ಚೈನ್ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಕಟ್ ಮಾಡಿದ್ದೀನಿ. ಮತ್ತು ಗ್ಲೂ ಹಾಕಿಬಿಟ್ಟು ಇದ್ರ ಸುತ್ತಲೂ ಸ್ಟಿಕ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಟಿಕ್ ಮಾಡಿ ಆಗಿದೆ. ಹೀಗೆ ಇಷ್ಟ ಆದಮೇಲೆ ನಾನು ನೆಕ್ಸ್ಟು ನೋಡಿ ಇದರ ಪಕ್ಕದಲ್ಲೇ ಮತ್ತೆ ಗ್ಲೂ ಹಾಕಿಬಿಟ್ಟು
ನಾನಿಲ್ಲಿ ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಕುಂದನ್ ಸ್ಟಿಕ್ ಮಾಡಿ ಆದಮೇಲೆ ಮತ್ತೆ ಈ ರೀತಿ ಸ್ಟೋನ್ ಚೈನ್ ಇರುತ್ತಲ್ಲ ಅದನ್ನು ನಾನಿಲ್ಲಿ ಈ ಕುಂದನ್ ಸುತ್ತಲೂ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಕುಂದನ್ ಸುತ್ತಲೂ ಆಯಿತು. ನೆಕ್ಸ್ಟು ಮತ್ತೆ ಗ್ಲೂ ಹಾಕಿಬಿಟ್ಟು ಬಾಲ್ ಚೈನ್ ಇರತ್ತಲ್ಲ ಅದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೀಟಾಗಿ ಗ್ಲೂ ಹಾಕ್ಕೊಂಡು ಸ್ಟಿಕ್ ಮಾಡಬೇಕು. ಸ್ವಲ್ಪನೂ ಎಲ್ಲೂ ಆ ಕಡೆ ಈ ಕಡೆ ಆಗದೆ ಇರೋ ರೀತಿ. ಮತ್ತು ನೋಡಿ, ಇಲ್ಲಿ ಸ್ಟಿಕ್ ಮಾಡಿದ್ನಲ್ವ, ಇದೇ ರೀತಿಯಾಗಿ ನಾನು ಈ ಕಡೆನೂ ಸೇಮ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಒಳ್ಳೆ ಗ್ರ್ಯಾಂಡ್ ಲುಕ್ ಬಂದಿದೆ ಅಲ್ವಾ ಬಳೆಗೆ ಇವಾಗ. ನೆಕ್ಸ್ಟು ನೋಡಿ, ಇಷ್ಟ ಆಯ್ತಲ್ವ, 3 ಆಯಿತು ಇಲ್ಲಿ. ಇವಾಗ ಇಲ್ಲೊಂದು ಮತ್ತು ಈ ಕಡೆ ಸೈಡ್ ಒಂದು 2 ಅದೇ ರೀತಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಮತ್ತು ಈ ಕಡೆ ಸೈಡ್ 2 ಸೈಡು ಸಿಂಗಲ್ ಆಗಿ ಕುಂದನ್ನು ಮತ್ತು ಬಾಲ್ ಚೈನ್ ಸ್ಟೋನ್ ಚೈನ್ನ ಸ್ಟಿಕ್ ಮಾಡಿದ್ದೀನಿ. ಇವಾಗ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಫ್ರೆಂಡ್ಸ್, ಹಾಕಿ ಬಿಟ್ಟಿರೋ ಬಳೆಗಳನ್ನು ಉಪಯೋಗಿಸ್ಕೊಂಡು ಇದೇ ರೀತಿಯಾಗಿ ನಾವು ಗ್ರ್ಯಾಂಡಾಗಿ ಬೇರೆ ಬೇರೆ ರೀತಿ ಡಿಸೈನ್ನ ಬಳೆಗಳನ್ನು ಮಾಡ್ಕೋಬೋದು. ಇದೇ ರೀತಿ ನಾನು ಇನ್ನೂ ಬೇರೆ ಬೇರೆ ರೀತಿ ಡಿಸೈನ್ನೆಲ್ಲ ನಿಮಗೆ ತೋರಿಸ್ತೀನಿ ನೆಕ್ಸ್ಟು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ನೀವು ಈ ಬಳೆಯನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಒಳ್ಳೆಯ ಟಿಪ್ಸ್ ಸಹ ಇದರಿಂದ ಸಿಕ್ಕ ಹಾಗೆ ಆಗುತ್ತೆ. ಮತ್ತು ಅವರು ಸಹ ಈ ರೀತಿ ಬಳೆಗಳನ್ನು ರೆಡಿ ಮಾಡ್ಕೋಬೋದು. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.